ಅಯ್ಯೋ ದೇವ್ರೆ, ಮೈಕೈ ಎಲ್ಲ ನೋವಾಗಿದೆ ಅಂತ ಮುಲಾಮ್ ಹಚ್ಕೊಂಡು ಕೂತಿದ್ರೆ ಗಾಯದ ಮೇಲೆ ಬರೆ ಎಳ್ದ ಹಾಗೆ ನೋವು ಮೇಲೆ ನೋವು ಕೊಡ್ತಿದ್ಯಲ್ಲ ಭಗವಂತ. ನಿಂಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ಅಲ್ಲ, ಆಗಿನ ಕಾಲದ ಅಜ್ಜಿಗಳು ನಮ್ಮ ಕೈಯಾರೆ ರುಬ್ಬೋಗಲ್ಲಲ್ಲಿ ರುಬ್ತಿದ್ವಿ, ಬೀಸೋಗಲ್ಲಲ್ಲಿ ಬೀಸ್ತಿದ್ವಿ, ನಮ್ಮ ಕೈಯಾರೆ ರಾಗಿನ ಮನಿತಿದ್ವಿ ಅಂತೆಲ್ಲ ಹೇಳ್ತಿದ್ರು. ಈ ಹಳೆ ಕಾಲದ ಮಿಷಿನ್ಗೆ ಇಷ್ಟೆಲ್ಲ ಬಿಲ್ಡಪ್ ತಗೋತಾರಲ್ಲ ಅಂತ ಮನ್ಸಲ್ಲೇ ಬೈಕೋತಾ ಇದ್ವಿ. ಆದ್ರೆ ಈಗ ಮಾಡ್ತಿರೋದು ನೋಡಿದ್ರೆ ಅಯ್ಯಪ್ಪ ಇದಿಷ್ಟು ಕಷ್ಟನ ಅಂತ ಇವಾಗಲೇ ಅರ್ಥ ಆಗ್ತಿದೆ. ಈ ರುಬ್ಬೋಕಲ್ನ ಏಜೆ ತಲೆ ಮೇಲೆ ಒತ್ತಿ ಅವ್ರನ್ನ ಚೆನ್ನಾಗಿ ರುಬ್ಬೋಣ ಅನ್ಕೊಂಡಿದ್ದೆ. ಆದ್ರೆ ರಿವರ್ಸ್ ಗೇರಲ್ಲಿ ನನ್ನೇ ರುಬ್ತಿದ್ದಾರೆ. ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ. ನಿನ್ನ ಅಯ್ಯೋ ಇಲ್ಲ, ನಿನಗೆ ಹಾಗೆಲ್ಲ ಹೊಡೆಯೋಕ್ಕಾಗಲ್ಲ. ರಾಮ್, ನಿಂತ್ಕೋ. ಏನಮ್ಮ? ಬಾಯ್ಲಿ ಬಾಯ್ಲಿ, ನಿನ್ ಫೋನ್ ಕೊಡು. ಫೋನ್ ಯಾಕೆ? ಕೊಡ ಇಲ್ಲಿ. ಏನ್ ನೋಡ್ತಿದ್ಯಮ್ಮ? ಗಂಡ ಹೆಂಡತಿ ಇಬ್ರು ಲಾಂಗ್ ಡ್ರೈವ್ ಹೋಗಿದ್ರಂತೆ. ಇಬ್ರು ಏಕಾಂತವಾಗಿ ಅಷ್ಟು ದೂರ ಹೋಗಿದ್ದೀರಾ ಅಂತಂದ್ಮೇಲೆ ತಲ್ಲಿರೋ ಫೋಟೋ ತಗೊಂಡೇ ಇರ್ತೀರಾ. ಅದನ್ನ ನೋಡಿ ಕಣ್ ತುಂಬಿಕೊಳ್ಳೋಣ ಅಂತ. ಹೆಂಡತಿ ಜೊತೆ ಲಾಂಗ್ ಡ್ರೈವ್ ಹೋಗಿ ಬಂದ್ಮೇಲೆ ಮುಖದಲ್ಲಿ ಕಳೆ ತುಂಬಿ ತುಳುಕ್ತಾ ಇದೆ. ಅಮ್ಮ ಪ್ಲೀಸ್. ಅದೆಷ್ಟು ಆಗ ಎಳಿತೀಯ ಬಿಡೋ. ಕೇಳಲ್ಲ ಬಿಡಪ್ಪ. ಕೇಳ್ಬೇಡ ಬಿಡು. ಆದರೂ ನಮ್ಮ ಎದುರಿಗೆಲ್ಲ ಲೀಲಾ ಅನ್ಕೊಂಡ್ರೆ ಹೋಗೋದೇ ಇಲ್ಲ ಅನ್ನೋ ಥರ ಕೋಪ ಮಾಡ್ಕೋತಾ ಇರ್ತೀಯ. ನಮಗೆ ಗೊತ್ತಿಲ್ಲದಿರೋ ಹೋಗೆ ಅವಳ ಜೊತೆ ಔಟಿಂಗ್ ಪ್ಲ್ಯಾನ್ ಮಾಡ್ತೀಯಾ? ಅಮ್ಮ ಫಸ್ಟು ನಾನು ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನು ಕೇಳು. ಬೇಡ ಬಿಡಪ್ಪ, ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ. ಅದನ್ನೆಲ್ಲ ನಾವು ಕೇಳಿಸ್ಕೊಳಕ್ಕಾಗುತ್ತಾ? ಅಮ್ಮ ಪ್ಲೀಸ್, ನೀನು ಯಾವಾಗಲೂ ಹೀಗೆ ಮಾಡ್ತೀಯ. ನಾ ಹೇಳೋದನ್ನು ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ. ದಯವಿಟ್ಟು ಕೇಳಿಸ್ಕೊ ಮೊದಲು. ಆ್ಯಕ್ಚುಲಿ ಅವಳು ನನ್ನ ಕಾರ್ ಗ್ಲಾಸಿಗೆ ಏನೋ ಗಲೀಜು ಮಾಡಿದ್ಲು. ಅದಕ್ಕೆ ಪನಿಷ್ಮೆಂಟ್ ಕೊಡೋಕ್ಕೆ ಅಂತ ನಾನು ಅಲ್ಲಿಗೆ ಕರ್ಕೊಂಡೋದೆ. ಅಲ್ಲೂ ಹೋದರೆ ಅವಳು ಇನ್ನೂ ಇರಿಟೇಟ್ ಮಾಡಕ್ಬಿಟ್ರು. ಹೋಗ್ಲಿ ಬಿಡೋ, ಅವಳಿನ್ನೂ ಹುಡುಗಾಟದ ಹುಡುಗಿ. ಅದನ್ನೆಲ್ಲ ನಿಮ್ಮ ಮನಸ್ಸಿಗೆ ಹಾಕೋಬೇಡ. ಅವಳು ಉದ್ದೇಶಪೂರ್ವಕವಾಗಿ ಏನೂ ಎಡವಟ್ಟು ಮಾಡೋದಿಲ್ಲ. ಅವಳ ಮನಸ್ಸು ಶುದ್ಧವಾಗಿದೆ ಅಂತ ನಂಗೆ ಮೊದಲಿಂದನೂ ಗೊತ್ತು. ಆ್ಯಕ್ಚುಲಿ ನೀ ಹೇಳೋದು ನಿಜ ಅನ್ಸತ್ತಮ್ಮ. ಅವಳು ಗೊತ್ತಿಲ್ಲದೆ ಮಾಡ್ತಾಳೋ ಗೊತ್ತಿದ್ದು ಮಾಡ್ತಾಳೋ, ಬಟ್ ಅವಳು ಮಾಡೋ ಎಲ್ಲ ಎಡವಟ್ಟಿಂದ ಯಾರೋ ಒಬ್ರಿಗೇನೋ ಒಳ್ಳೇದಾಗುತ್ತೆ. ಯಾಕ್ರಾಮ್, ಏನಾಯ್ತು? ಇಷ್ಟು ದಿನ ಇದು ನನಗೂ ರಿಯಲೈಸ್ ಆಗಿರಲಿಲ್ಲಮ್ಮ. ಆದರೆ ಇವತ್ತು ಅದು ಎಕ್ಸ್ಪೀರಿಯನ್ಸ್ ಆಯಿತು. ನೀನು ಯಾವಾಗಲೂ ಹೇಳ್ತಿದ್ದೆ ಗೊತ್ತಾ, ಒಳ್ಳೆ ಮನಸ್ಸಿಂದ ಏನು ಮಾಡಿದ್ರೂ ಅದು ಒಳ್ಳೆಯದೇ ಆಗುತ್ತೆ ಅಂತ. ಅದು ನಿಜ. ಲೀಲನ ಮನಸ್ಸು ತುಂಬ ಒಳ್ಳೆಯದು ಅನಿಸುತ್ತೆ. ರಾಮ್, ನೀನು ಲೀಲಾ ಬಗ್ಗೆ? ಹ್ಞೂಮ್ಮ, ಯಾರ ಮೇಲೆ ಎಷ್ಟೇ ಕೋಪ ಇದ್ದರೂ ಒಳ್ಳೆತನನ ಅಪ್ರಿಷಿಯೇಟ್ ಮಾಡಬೇಕಲ್ವಾ? ನಿಜನಪ್ಪ, ನಿಜ. ಆ್ಯಕ್ಚುಲಿ ಅವಳೊಂದು ಚಾಲೆಂಜಲ್ಲಿ ಗೆದ್ಲು. ಅದ್ರ ಪ್ರಕಾರ ಅವಳು ಹೇಳಿದ ಟಾಸ್ಕ್ನ ನಾನು ಮಾಡಬೇಕಾಯ್ತು. ಯಾವುದೋ ಒಂದು ಮನೆ ತೋರಿಸಿ ಆ ಮನೆಯಿಂದ ನನಗೆ ರುಬ್ಬ ಕಲ್ಬೇಕು ಅಂತ ಹೇಳಿದ್ಲು. ರುಬ್ಬಕಲ್ಲ? ಅಲ್ಲಿ ಅಷ್ಟು ಮನೆ ಇದ್ದರೂ ಅವಳು ಆ ಮನೆಯೇ ಯಾಕೆ ತೋರಿಸಿದ್ಲು ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು, ನಾನು ಹೋಗೋದ್ರಿಂದ ಒಂದು ಜೀವ ಉಳಿಯೋದಕ್ಕೆ ನನ್ನ ಕಾರಣ ಅದೇ ಅಂತ. ಅಂದರೆ ಗೌರ್ಮೆಂಟ್ ಕೆಲಸ ಮಾಡೋರು ಅಂತ ನಿಮ್ಮನ್ನು ಕಟ್ಕೊಂಡೆ.
ಆದ್ರೆ ನೀವು ಎಲ್ಲದಕ್ಕೂ ನಿಯತ್ತು ಅಂತ ನಮ್ಮನ್ನು ಸಾಯಿಸ್ತಿದ್ದೀರಲ್ರಿ. ನಮ್ ಪಾಪದ ಮಣ್ಣಿಗಿಟ್ಟ ಮೇಲೆ ನಿಮ್ಗೆ ಸಮಾಧಾನ ಅನ್ಸುತ್ತಲ್ವಾ? ಅದು ಹಾಗಲ್ವೇ? ಮತ್ತೇನ್ರಿ, ನೀವು ತರ ಸಂಬಳ ಹೊಟ್ಟೆಗಾದ್ರೂ ಬಟ್ಟೆಗಾಗಲ್ಲ, ಬಟ್ಟೆಗಾದ್ರೂ ಹೊಟ್ಟೆಗಾಗಲ್ಲ. ಅಲ್ಲ, ಹೆತ್ತ ಮಗು ಕಾಯಿಲೆ ಬಂದು ಸಾಯೋ ಸ್ಥಿತಿ ತಲುಪಿದೆ, ಈಗಲೇ ಬೇಕಾ ನಿಮ್ಗೆ ನಿಯತ್ತು? 2.5 ಲಕ್ಷ ಇದ್ರೆ ನಮ್ಮ ಮಗು ಆಪರೇಷನ್ ಆಗುತ್ತೆ ರೀ. ಈಗ್ಲಾದ್ರೂ ಯೋಚನೆ ಮಾಡ್ರಿ. ನೀವ್ ಈಗ್ಲೂ ಹೂ ಅಂದ್ರೆ ತಮ್ಮ ಕೆಲಸ ಮಾಡಿಸ್ಕೊಳಕ್ಕೆ ನೀವಿರೋ ಕಡೆಗೆ ಬಂದು ದುಡ್ಡು ಕೊಟ್ಟು ಹೋಗ್ತಾರಿ. ತಗೊಳ್ರಿ, ತಪ್ಪೇನಿಲ್ಲ. ಮಗು ಜೀವಕ್ಕಿಂತ ನಿಮ್ ನಿಯತ್ ದೊಡ್ಡದಾಗೋಯ್ತಾ ನಿಮ್ಗೆ? ಲಂಚ ತಗೊಳ್ಳೋದು ಒಳ್ಳೆ ಮನ್ಸಲ್ಲ ಕಣೆ, ಹೀನ್ ಬುದ್ಧಿ. ನಾವ್ ಈ ಸರ್ಕಾರಿ ಕೆಲಸದಲ್ಲಿರೋರೆ ಇಷ್ಟು ಕಷ್ಟ ಪಡ್ತಾ ಇದೀವಿ. ಕೂಲಿ ನಾಲಿ ಮಾಡೋರು ನಮಗ್ ಲಂಚ ಕೊಡೋದಕ್ಕೆ ಎಷ್ಟು ಕಷ್ಟ ಪಡ್ಬೋದು ಯೋಚನೆ ಮಾಡು. ಪಾಪದ ಕೆಲಸ ಕಣೆ. ಈಗ ನೀವು ಮಾಡಿರೋ ಪುಣ್ಯದ ಕೆಲಸದಿಂದ ನಿಮ್ಗೆ ಏನ್ರಿ ಪುಣ್ಯ ಸಿಕ್ಕಿದೆ? ಒಳ್ಳೆ ದಾರಿ ನಡೆದ್ರೆ ದೇವ್ರು ಕಾಪಾಡ್ತಾನೆ ಅಂತ ಹೇಳ್ತಿದ್ರಲ್ಲ, ಎಲ್ರಿ ನಿಮ್ ದೇವ್ರು? ಎಲ್ಲಿ ನಮ್ಮ ಮಗನ್ ಕಳ್ಕೊಂಡ್ ಬಿಡ್ತೀನೋ ಅಂತ ಭಯ ಆಗ್ತಿದೆ ರೀ ನನಗೆ. ಅಳ್ಬೇಡ ಕಣೆ, ನಮ್ಮ ಮಗುಗೆ ಏನೂ ಆಗೋದಿಲ್ಲ. ಆ ದೇವ್ರಿರೋದು ನಿಜಾನೇ ಆದ್ರೆ ನಮ್ಗೆ ಯಾವ್ದಾದ್ರೂ ಒಂದ್ ರೀತಿಲಿ ಬಂದು ಸಹಾಯ ಮಾಡ್ತಾನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾರು ಸರ್ ನೀವು? ನೀವು ನಂಬಿರೋರು ಕಳಿಸಿರೋ ವ್ಯಕ್ತಿ ಅನ್ಕೊಡಿ. ನೀವು ಹೇಳಿದ್ದು ಅರ್ಥ ಆಗಲಿಲ್ಲ. ನನಗೆ ಬೇಕಾಗಿರೋ ವಸ್ತು ನಿಮ್ಮ ಮನೇಲಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನೀವು ತಪ್ಪು ತಿಳ್ಕೊಂಡಿದ್ದೀರ. ನಾವು ಏನು ಕೊಡೋ ಪರಿಸ್ಥಿತಿ ಇಲ್ಲ ಸರ್. ನಮ್ಗೆ ಯೋಗ್ಯತೆನೂ ಇಲ್ಲ. ಇಲ್ಲ ಸರ್, ನಿಮಗೆ ಯೋಗ್ಯತೆ ಇದೆಯೋ ಇಲ್ಲೋ ಅನ್ನೋದನ್ನ ನಿಮ್ಮ ಒಳ್ಳೆತನ ನೋಡಿ ಆ ದೇವರು ಡಿಸೈಡ್ ಮಾಡ್ತಾನೆ, ನೀವು ಡಿಸೈಡ್ ಮಾಡಬಾರ್ದು. ನೋಡಿ, ನೀವು ಮಿಸ್ ಆಗಿ ಇಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ಖಂಡಿತ ಇಲ್ಲ ಸರ್, ನಾನು ಮಿಸ್ ಆಗಿ ಬಂದಿಲ್ಲ, ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ತೋಳಿ, ಈ ವಾಚ್ ಬೆಲೆ 4 ಲಕ್ಷ, ಮಾರಿದ್ರೆ ಕನಿಷ್ಠ ಅಂದ್ರೆ 2.5 ಲಕ್ಷ ಸಿಗುತ್ತೆ. ಸರ್, ಅದು ನೀವು ನಿಮ್ಮ ಮಗನ ಆಪರೇಷನ್ ಬೇಕಾಗಿರೋ ಹಣ ಇದರಿಂದ ಸಿಗುತ್ತೆ, ತೋಳಿ. ನನಗೆ ಈ ರೀತಿ ಯಾರ ಹತ್ರ ತಗೊಂಡು ಅಭ್ಯಾಸ ಇಲ್ಲ ರೀ. ಯಾವಾಗ್ಲೂ ಸ್ವಾಭಿಮಾನ ಅಂತ ಸಾಯ್ತಿರಲ್ರಿ. ಹೆತ್ತ ಮಗು ಸಾಯೋ ಸ್ಥಿತಿಗೆ ತಲುಪಿರೋದು ನಿಮಗೆ ಅರ್ಥ ಆಗ್ತಿಲ್ವಾ? ಯಾರಾದ್ರೂ ಸಹಾಯ ಮಾಡಕ್ ಬಂದ್ರೆ ತಗೊಳ್ಳೋದನ್ನ ಕಲೀರಿ, ದೇವ್ರೇ ಕಲ್ಸಿರ್ತಾನೆ. ನಾನು ಯೋಚನೆ ಮಾಡ್ತಾ ಇರೋದು ತಪ್ಪಾ ಸರ್? ಇನ್ನೊಬ್ರು ಋಣದಲ್ಲಿ ಬದುಕಿರ್ಬಾರ್ದು ಅಂತ ತಿಳ್ಕೊಳ್ಳೋದು ತಪ್ಪಾ ಸರ್? ಖಂಡಿತ ತಪ್ಪಲ್ಲ ಸರ್, ನಾನು ನಿಮ್ಮನ್ನ ಋಣದಲ್ಲಿ ಸಿಗಾಕ್ಸಕ್ಕೆ ಬಂದಿಲ್ಲ. ನಾ ಕೊಡ್ತೀರಾ ಈ ವಾಚ್ ಬದಲಾಗಿ ನಿಮ್ಮ ಮನೆಯಿಂದ ಏನೋ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನಮ್ಮನಿಲ್ಲ, ನಿಮ್ಗೇನ್ ಬೇಕು ಕೇಳಿ ಸರ್, ನನ್ನ ಕೈಲಾದ್ರೆ ನಾನು ಕೊಡ್ತೀನಿ. ನನಗೆ ಆ ರುಬ್ಬಕಲ್ ಬೇಕು. ಆ ರುಬೋಕಲ್ಗೆ ಇಷ್ಟೊಂದು ಬೆಲೆ ಬಾಳೋ ವಾಚ್ ಕೊಡ್ತಾ ಇದ್ದೀರಾ? ಯಾವ ವಸ್ತುಗೆ ಎಷ್ಟು ಬೆಲೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್, ಯಾರಿಗೆ ಯಾವುದು ಮುಖ್ಯ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಅವಶ್ಯಕತೆಗಳನ್ನ ನಾವು ಬೆಲೆಯಿಂದ ಅಳಿಯೋದಕ್ಕಾಗಲ್ಲ. ನೋಡಿ ಮಾ, ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಆಗ್ತಿದೆ. ಎಂಥ ಪುಣ್ಯದ ಕೆಲಸ ಮಾಡಿದೀಯೋ ನೀನು. ಇದ್ರ ಕ್ರೆಡಿಟ್ ಆ್ಯಕ್ಚುಲಿ ಲೀಲಂಗೂ ಸೇರ್ಬೇಕಮ್ಮ. ಪಾಪ ಆ ಮಗುಗೆ ಟ್ರೀಟ್ಮೆಂಟಿಗೆ ದುಡ್ಡಿಲ್ಲದೆ ಜೀವನೇ ಹೋಗೋ ಥರ ಇತ್ತು. ನಾನು ಅಲ್ಲಿಗೆ ಹೋಗಿರಲಿಲ್ಲ ಅಂದ್ರೆ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಲೀಲಾ ನನ್ನನ್ನು ಅಲ್ಲಿಗೆ ಕಳಿಸಿದ್ರಿಂದ ಆ ಮಗು ಜೀವ ಉಳಿಯೋ ಹಾಗಾಯ್ತು. ಒಳ್ಳೆ ಮನಸ್ಸಿರೋರು ಏನೇ ಮಾಡಿದ್ರು ಅದ್ರ ಫಲಿತಾಂಶ ಒಳ್ಳೇದೇ ಆಗಿರುತ್ತೆ.
ನಾವು ಮಾಡೋ ಧರ್ಮ ಕರ್ಮ ಎಲ್ಲೂ ಹೋಗೋದಿಲ್ಲ ಕಣೋ. ಒಂದಲ್ಲ ಒಂದಿನ ಆ ಭಗವಂತ ಅದನ್ನು ನಮ್ಗೆ ಉಡುಗೊರೆಯಾಗಿ ಕೊಡ್ತಾನೆ. ನಿಜಮ್ಮ, ಆ ಉಡುಗೊರೆ ನನಗೂ ಸಿಕ್ತು. ಐ ಗಾಟ್ ಅ ಸ್ವೀಟ್ ಲಿಟಲ್ ಗಿಫ್ಟ್. ಗಿಫ್ಟಾ? ಏನು? ಸರ್, ನೀವು ದೇವ್ರು ಕಳಿಸಿರೋ ಮನುಷ್ಯ ಅಲ್ಲ ಸರ್, ಮನುಷ್ಯ ರೂಪದಲ್ಲಿ ಬಂದಿರೋ ದೇವ್ರು ಸರ್. ಹೌದು ಸರ್, ಒಂದ್ ವಾರ ಆಗಿತ್ತು ಸರ್ ನಮ್ಮ ಮಗು ಹಾಸಿಗೆ ಹಿಡಿದ್ಬಿಟ್ಟು. 4 ದಿನದಿಂದ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. 2 ದಿನದಿಂದ ಊಟ ತಿಂಡಿನೂ ಬಿಟ್ಬಿಟ್ಟಿದ್ದ ಸರ್. ನಿಮ್ಮನ್ನ ನೋಡಿ ಕಣ್ ಬಿಟ್ಟ, ಕೈ ಹಿಡ್ದ. ನಿಜವಾಗ್ಲೂ ನೀವು ನಮ್ಮ ಪಾಲಿನ ದೇವ್ರು ಸರ್. ನನ್ನ ಮಗನಿಂದ ಆ ಮಗು ನಗೋ ಹಾಗಾಯ್ತಲ್ಲ, ತುಂಬ ಸಂತೋಷ ಆಯಿತು ಕಣೋ. ನೋಡು, ಲೀಲಾ ನಿನ್ನ ಮೂಲಕ ಎಷ್ಟು ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲಮ್ಮ, ಬಿದ್ದೋಗಿದ್ದ ಅಜ್ಜಿ ವ್ಯಾಪಾರ ಮತ್ತೆ ಚಿಗುರ್ತು. ಬೇರೆಯಾಗಿದ್ದ ಅಮ್ಮ ಮಗ ಇಬ್ಬರು ಒಂದಾದರು. ಹೀಗೆ ಓದ್ ಕಡೆ ಎಲ್ಲ ಏನೋ ಒಂದು ಒಳ್ಳೇದಾಗ್ತಾನೆ ಇತ್ತು. ಒಟ್ಟಲ್ಲಿ ಒಳ್ಳೇದಾಗ್ತಿದೆಯಲ್ಲ, ಅದೇ ನನಗೆ ಸಂತೋಷ. ಆಮೇಲೆ ಅದಕ್ಕೆಲ್ಲ ಕಾರಣ ಲೀಲಾ ಅನ್ನೋದು ಕೇಳಿ ಇನ್ನೂ ಸಂತೋಷ ಜಾಸ್ತಿ ಆಗೋಯ್ತು. ಮೊದಲ ನಾನು ಅವಳ ಹತ್ರ ಹೋಗಿ ಅವಳ ಜೊತೆ ಮಾತಾಡಿ ಅವಳಿಗೆ ದೃಷ್ಟಿ ತೆಗೆದು ಬಂದ್ಬಿಟ್ಟು. ಅಮ್ಮ, ನೀನು ಹೋಗ್ಬಿಡ, ನಿನ್ನ ಸೊಸೆ ತುಂಬ ಬ್ಯುಸಿ ಇದ್ದಾಳೆ. ಅಂಥದ್ದೇನು ಕೆಲಸ ಅವಳಿಗೆ? ಅವಳು ರುಬ್ಬೋಕಲ್ಲಲ್ಲಿ ಹಾಂ, ತನ್ನ ಕೈಯಾರ ದೋಸೆ ಹಿಟ್ಟು ರುಬ್ತಾ ಇದ್ದಾಳೆ. ರುಬ್ಬೋ ಕಲ್ಲಲ್ಲಿ ರುಬ್ತಾ ಇದ್ದಾಳ? ಯಾಕೆ? ಅವ್ರ ಅತ್ತೆಗೆ ಈ ಮಿಕ್ಸಿ ಗ್ರೈಂಡರಲ್ಲೆಲ್ಲ ಮಾಡಿಕೊಟ್ರೆ ಆರೋಗ್ಯವಾಗಿರಲ್ವಂತೆ. ಅದಕ್ಕೆ ತಾನೇ ಪ್ರೀತಿಯಿಂದ ಕೈಯಾರ ರುಬ್ಬಿ ದೋಸೆ ಮಾಡಿಕೊಡ್ತಾಳಂತೆ. ಎಂಥ ಒಳ್ಳೆ ಸೊಸೆನೋ. ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅವಳಿಗೆ. ಅದಕ್ಕೋಸ್ಕರ ಅಲ್ಲಿಂದ ರುಬ್ಬೋಕಲ್ ತಂದು ರುಬ್ತಾ ಇದ್ದಾಳೆ. ಆದರೂ ಅಷ್ಟೊಂದು ಅರ್ಜೆಂಟ್ ಬೇಕಿರಲಿಲ್ಲ. ಇವತ್ತು ಸ್ವಲ್ಪ ರೆಸ್ಟ್ ತೊಗೊಂಡು ಇನ್ಯಾವತ್ತಾದರೂ ರುಬ್ಬಿ ಮಾಡ್ಬೋದಿತ್ತಲ್ವಾ? ಮಾಡ್ಬೋದಿತ್ತು, ನನಗೂ ಹಾಗೆ ಅನ್ನಿಸ್ತು. ಆದರೂ ಪಾಪ ಅವ್ರ ಅತ್ತೆ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಲ್ಲ, ಯಾಕೆ ಬೇಡ ಅನ್ನೋದು ಅಂತ ನಾನೇ ಮಾಡು ಅಂತ ಹೇಳಿದೆ. ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತಲೂ ಹೇಳಿದಾಳೆ. ನೀನು ಡಿಸ್ಟರ್ಬ್ ಮಾಡಬೇಡ ಆಯಿತಾ? ತಿನ್ನಂಥ ಸೊಸೆ. ಮುತ್ತಿನಂಥ ಸೊಸೆ. ಇವಳಿಗೇನಾರು ತಲೆ ಕೆಟ್ಟಿದ್ಯಾ? ರುಬ್ಬೋ ಕಲ್ಲಲ್ಲಿ ಹಿಟ್ಟು ರುಬ್ತಿದ್ದಾಳೆ. ಏಜೆ ರುಬ್ಬೋ ಕಲ್ಲನ್ನ ಹೊತ್ಕೊಂಡು ಬಂದ್ರಂತ ಕಷ್ಟ ಪಟ್ಕೊಂಡು. ಅದಕ್ಕೆ ಪ್ರೀತಿಯಿಂದ ದೋಸೆ ಹಿಟ್ಟು ರುಬ್ಕೊಡು ಅಂತ ಹೇಳಿರ್ತಾರೆ. ರುಬ್ತಾ ಇದ್ದಾಳೆ. ಅವರಿಬ್ರು ಮಧ್ಯೆ ಪ್ರೀತಿ ಉಕ್ಕಿ ಹರಿತಿದೆ.
ಯಾಕೆ ಹೇಳಿ ನವ ಜೋಡಿಗಳಲ್ವಾ? ಸರು, ಓಕೆ ಅಕ್ಕ. ನೋಡ್ತಾ ಇರಿ ಪ್ರೀತಿನ ಹೇಗೆ ನೋವಾಗಿ ಮಾಡ್ಬಿಟ್ಟು ಅಂತ. ಅಮ್ಮ, ಅತ್ತೆ ಏನ್ ಮಾಡ್ತಾ ಇದ್ದೀರಾ? ಡಿಸ್ಕೋ ಡಾನ್ಸ್ ಮಾಡ್ತಾ ಇದ್ದೀನಿ. ರುಬ್ತಿದ್ದೀರಾ ಅಂತ ಗೊತ್ತಿತ್ತು, ಅದೇ ಇಷ್ಟೇ ಯಾಕೆ ರುಬ್ತಿದ್ದೀರಾ? ಒಬ್ರು 2 ದೋಸೆ ತಿಂತಾರೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ತಾ ಇದ್ದೀನಿ. ನಾನ್ 2 ದೋಸೆ ತಿಂತೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಅದ್ರಲ್ಲಿ ಹೇಳೋದೇನಿದೆ? ನಂಗೆ ಗೊತ್ತು ನೀನು 2 ದೋಸೆ ತಿನ್ನೋದು ಅಂತ. ಅವಾಗ ನಾನು ಡಯಟ್ ಅಲ್ಲಿ ಇದ್ದೆ. ಇವತ್ತಿಗೆ ನನ್ನ ಡಯಟ್ ಎಲ್ಲ ಮುಗೀತು. ನಾಳೆಯಿಂದ ನಾನು 8 ದೋಸೆ ತಿಂತೀನಿ. 8 ದೋಸೆನಾ? ನಿನ್ ಬಾಡಿಗೆ 8 ದೋಸೆ ಅಲ್ಲ, ನೀನ್ ತಿನ್ನೋದೆಲ್ಲ ಎಲ್ಲಿ ಹೋಗುತ್ತೆ? ನೋಡಿದ್ರೆ ಒಳ್ಳೆ ಒಣಗೋಗ್ರೆ ಶಂಗೆ ತರ ಇದ್ಯಾ? ಇಷ್ಟು ದಿನ 2 ತಿಂದು ಒಣಗೋಗಿದ್ದೆ. ಇನ್ಮುಂದೆ 8 ತಿಂದು ದಪ್ಪ ಆಗೋಣ ಅಂತ. ಅತ್ತೆ, ವಾವ್, ದೋಸೆಗೆ ಇದನ್ನ ಕೈಯಲ್ಲೇ ರುಬ್ತಾ ಇದ್ದೀರಾ? ಯಾಕೆ? ಗುಡ್ ಫಾರ್ ಹೆಲ್ತ್, ಅದಕ್ಕೆ. ಹಾಗಾದ್ರೆ ನನ್ಗೆ 10 ದೋಸೆಗೆ ಹಿಟ್ಟು ರುಬ್ಬಿಡಿ. 10? ಹಾಗೆ ದುರ್ಗಕ್ಕಂಗೆ 12 ದೋಸೆ. 12? ಯಾಕಂದ್ರೆ ಅವ್ರು ನಮ್ಗಿಂತ ದೊಡ್ಡವರಲ್ವಾ. ಸರಸ್ವತಿಗೆ 8 ದೋಸೆ, ನನಗೆ 10 ದೋಸೆ, ದುರ್ಗಕ್ಕಂಗೆ 12 ದೋಸೆ. 8, 10, 12. ನೀವೇನ್ ದೋಸೆ ತಿನ್ಬೇಕು ಅಂತಿದ್ರೆ ಇಲ್ಲ ನನ್ನೇ ರುಬ್ಸಿ ನನ್ನೇ ತಿನ್ಬೇಕು ಅಂತಿದ್ದೀರಾ? ದೋಸೆ ಜೊತೆಗೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಸೂಪರ್ ಆಗಿರುತ್ತೆ. ನನಗ್ ತಿನ್ಬೇಕು ಅನ್ನಿಸ್ತಾ ಇದೆ, ಇದ್ರಲ್ಲೇ ಮಾಡ್ಬಿಡಿ. ಅಯ್ಯೋ ಅತ್ತೆ, ಇನ್ನೊಂದು ಹೇಳೋದ್ ಮರ್ತ್ಬಿಟ್ಟಿದ್ದೆ. ನನ್ ಗಂಡಂಗೆ ಈರುಳ್ಳಿ ಚಟ್ನಿ ಅಂದ್ರೆ ತುಂಬಾ ಇಷ್ಟ. ಅದನ್ನು ಸ್ವಲ್ಪ ನನ್ ಗಂಡಂಗೆ ಹೀರೆಕಾಯಿ ಚಟ್ನಿ ಅಂದ್ರೆ ಇಷ್ಟ. ಅದನ್ನು ಮಾಡ್ಬಿಡಿ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಗುಡ್ ಫಾರ್ ಹೆಲ್ತ್. ಮೂರು ಜನ ಸೇರಿ ನಾನು ರುಬ್ಬೋ ಪ್ಲಾನ್ ಮಾಡಿದ್ದಾರೆ. ಇರುವೆ ನೋಡಿ ಕೈ ಹಾಕಿದ್ರೆ ಕಚ್ಚದೆ ಇರುತ್ತಾ? ಪುರಾಣದಲ್ಲಿ ಸಾಧ್ವಿ ಶಿರೋಮಣಿ ಶಾಪ ತಟ್ಟುತ್ತೆ ಅಂತ ಕೇಳಿದ್ದೆ, ಆದ್ರೆ ಏಜೆ ಶಾಪ ತಟ್ಟುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ, ರಾತ್ರಿ ಎಲ್ಲ ಹಿಟ್ಟು ರುಬ್ಬಿ ಅಲ್ಲೂ ವಾಸ್ತು ಸರಿ ಇಲ್ಲ ಅಂತ ಇಲ್ಲಿ ಮಲ್ಕೊಂಡ್ರೆ ಇಲ್ಲೂ ನಿದ್ದೆ ಮಾಡಕ್ ಬಿಡಲ್ವಲ್ಲ. ಮೇಡಮ್ ನಿಮ್ ಫ್ಯಾನ್ ಬಂದಿದ್ದಾರೆ ಮೇಡಮ್. ಅಯ್ಯೋ, ನಾನು ಯಾವ ಫ್ಯಾನು ಆರ್ಡರ್ ಮಾಡಿಲ್ಲ. ಅಯ್ಯೋ ಮೇಡಮ್, ಆ ಫ್ಯಾನ್ ಅಲ್ಲ, ಅಭಿಮಾನಿ. ನಿಮ್ ದೊಡ್ಡ ಅಭಿಮಾನಿ ಅಂತೆ. ನಿಮ್ಮ ನೋಡ್ಬೇಕು ಅಂತ ಬೆಳಗಿಂದ ಬಂದ್ ಕಾಯ್ತಾ ಇದ್ದಾರೆ. ಏನು? ಅಭಿಮಾನಿನಾ? ದೊಡ್ಡ ಅಭಿಮಾನಿನಾ? ಏನಂತೆ ಹೆಸರು? ಹೆಸರೇನು ಅಂತ ಕೇಳಲಿಲ್ಲ. ಸರಿ, ಯಾವಾಗಿಂದ ಅಭಿಮಾನಿ ಅಂತೆ? ಹೌದು, ಅವ್ರು ನನ್ನ ಆಕ್ಟಿಂಗ್ ಎಲ್ಲಿ ನೋಡಿದ್ರು? ಓ, ನಾನು ಅವಾಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡಿದ್ನಲ್ಲ, ಅದನ್ನ ನೋಡಿದ್ರಾ? ಅಥವಾ ಮೊನ್ನೆ ಶೂಟಿಂಗ್ ಮಾಡಿದ್ವಲ್ಲ, ಅದ್ರ ಸೀನ್ ಲೀಕ್ ಆಗಿದ್ಯಾ? ಅದೆಲ್ಲ ಗೊತ್ತಿಲ್ಲ ಮೇಡಮ್. ಕೂತಿರಿ, ಮೇಡಮ್ ಬರ್ತಾರೆ ಅಂತ ಕೂರ್ಸ್ ಬಂದಿದ್ದೀನಿ. ಹೌದಾ? 10 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ರೆಡಿ ಆಗ? ಅಭಿಮಾನಿಗಳೇ ನನ್ನ ಸ್ಟಾರ್ ಮಾಡಿರೋದು. ಅವ್ರ ಮುಂದೆ ಸ್ಟಾರ್ ತರಾನೇ ಹೋಗ್ಬೇಕು. 5 ನಿಮಿಷ ಬಂದೆ. ಸರಿ ಮೇಡಮ್.
ಅಭಿಮಾನಿ ದೇವ್ರ